ಹಾಯ್ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಅಮೃತಧಾರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಭೂಮಿಗೆ ತನ್ನ ತಮ್ಮನ ಮನೆ ಓಪನಿಂಗಲ್ಲಿ ಭಾಗ್ಯವರು ಭಯ ಪಟ್ಬಿಡ್ತಾರೆ. ಬೆಂಕಿ ನೋಡಿ ಅದರಿಂದ ಅನುಮಾನ ಸ್ಟಾರ್ಟ್ ಆಗಿಬಿಡುತ್ತೆ. ಏನಿವರು ಬೆಂಕಿ ನೋಡಿ ಭಯ ಬೀಳ್ತಾ ಇದ್ದಾರಲ್ವ, ಇದರಿಂದ ಮುಂಚೆ ಏನಾದರೂ ಭಯ ಬಿದ್ದಿದ್ರೆ ಅದು ಏನಾದರೂ ಹಳೆ ನೆನಪಿರ್ಬೋದಾ, ಅವ್ರಿಗೆ ಏನಾದರೂ ಇದರಿಂದ ಹಳೆ ನೆನಪು ಬರ್ಬೋದಾ ಅಂತ ಭೂಮಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವಳು ಸುಧಾ ರೂಮ್ಗೆ ಹೋಗಿ, ಸುಧಾ ಅವರೇ ನಾನೊಂದು ಕೇಳಬೇಕಂತ ಇದ್ದೀನಿ ಅಂತ ಕೇಳ್ತಾ ಇರ್ತಾಳೆ. ಏನು ಹೇಳಿ ಭೂಮಿ ಅದಕ್ಕೆ ಅಂತ ಹೇಳಿದ್ರೆ, ಈ ಥರ ನಿಮ್ಮಮ್ಮಗೆ ಯಾವತ್ತಾದರೂ ಈ ಥರ ಆಗಿತ್ತು, ಅವ್ರಿಗೆ ಬೆಂಕಿಗೆ ಭಯ ಬಿದ್ದಿದ್ರ ಅತ್ತೆ ಅಂತ ಕೇಳಿದರೆ, ಅವತ್ತೊಂದಿನ ಬಿದ್ದಿದ್ರು ಅಂತ ಸುಧಾ ಹೇಳ್ತಾಳೆ. ಅದಾದಮೇಲೆ ಹೌದಾ, ಈ ಥರ ಯಾಕೆ ಬೀಳ್ತಾ ಇದ್ದಾರೆ, ಅವ್ರಿಗೇನಾದರೂ ಘಟನೆ ನಡೆದಿರ್ಬೋದಾ ಹಿಂದಿನಲ್ಲಿ, ಅವ್ರಿಗೇನಾದರೂ ಮತ್ತೆ ನೆನಪಾಗ್ತಾ ಇರ್ಬೋದಾ, ಇದರಿಂದ ನಮಗೇನಾದರೂ ಯೂಸ್ ಆಗ್ತಾ ಇದೆಯಾ ಅಂತ ಭೂಮಿ ಸುಧಾನ ಕೇಳ್ತಾ ಇರ್ತಾಳೆ. ಆಗ ಸುಧಾ ಹೇಳ್ತಾಳೆ, ಹೌದು ನನಗೇನೋ ಇವಾಗ ನೀವು ಹೇಳ್ದಾಗಿಂದ ನನಗೂ ಡೌಟ್ ಸ್ಟಾರ್ಟ್ ಆಗ್ತಾ ಇದೆ, ಏನೋ ಅವ್ರು ನೆನಪಿದೆ ಇದ್ದಂಗಿದೆ, ಅದಕ್ಕೋಸ್ಕರ ಅವರು ಈ ಥರ ಆಡ್ತಾ ಇದ್ದಾರೆ ಅಂತ ಸುಧಾ ಹೇಳ್ತಾಳೆ. ಅದಾದಮೇಲೆ ಭೂಮಿ ಹೌದು ಏನೋ ನೆನಪಿದೆ, ಕಂಡುಹಿಡಲೇಬೇಕು ಅಂತ ಹೇಳ್ತಾಳೆ. ಅದಾದಮೇಲೆ ಸುಧಾನ್ ಕೇಳ್ತಾಳೆ ಭೂಮಿ, ಯಾರು ಅವ್ರ ಹೆಸರು ನೆನಪಿದೆಯಾ, ಅವ್ರ ಬಗ್ಗೆ ಏನಾದರೂ ಗೊತ್ತಿರೋರು ನಿಮ್ಗೆ ಗೊತ್ತಿದ್ದಾರಾ ಅಂತಂದರೆ, ಏನು ಗೊತ್ತಿಲ್ಲ ಅದಕ್ಕೆ, ಅವರು ಎರಡೇ ಹೆಸರು ಹೇಳ್ತಾ ಇದ್ರು, ಒಂದು ಗುಂಡಪ್ಪ, ಇನ್ನೊಂದು ಯಾವುದೋ ಹೆಸರು ಹೇಳ್ತಾ ಇದ್ರು ಅತ್ತೆ ಅಂತ ಹೇಳ್ತಾಳೆ ಸುಧಾ. ಹೌದಾ, ಇನ್ನೊಂದು ಹೆಸರು ಕೇಳೋಣ ಬಾ ಅಂತ ಹೋಗ್ತಾರೆ ಭಾಗ್ಯ ಹತ್ರ ಹೋದ್ಮೇಲೆ ಭೂಮಿನ ಕೈ ಹಿಡ್ಕೊಂಡು ಭಾಗ್ಯ ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನು ನೋಡಿಬಿಟ್ಟು ಭೂಮಿಗೆ ಖುಷಿಯಾಗ್ಬಿಡುತ್ತೆ. ಹೆಂಗೋ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಭಾಗ್ಯ ಅವರು, ಇವಾಗ ಇಲ್ಲದೆ ಇದ್ರು ಮುಂದೆ ಆದರೂ ಅವ್ರಿಗೆ ನೆನಪುಗಳೆಲ್ಲ ಕಳಿಸುತ್ತೆ ಅಂತ ಭೂಮಿ ಖುಷಿ ಪಡ್ತಾಳೆ. ಅದಾದಮೇಲೆ ಎಲ್ಲರೂ ನೋಡ್ಕೊತ ಕೂತ್ಕೊಂಡಿರ್ತಾರೆ. ಅದಾದಮೇಲೆ ಸುಧಾ, ಹೌದು ಅದಕ್ಕೆ ಅದರಿಂದ ಏನೋ ಸತ್ಯ ಇದ್ದಂಗಿದೆ, ಕಂಡುಹಿಡಬೇಕು, ಆದ್ದರಿಂದ ಅವ್ರಿಗೇನೋ ಘಟನೆ ಹಿಂದೆ ನಡೆದಂಗಿದೆ, ಅವ್ರಿಗೆ ಯಾರೋ ನೆನಪು ಬರ್ತಾ ಇದ್ದಾರೆ, ಯಾವಾಗಲೂ ಅವರು ಗುಂಡ ಅಂತ ಹೆಸರು ಹೇಳ್ತಾ ಇದ್ರು, ಅದ್ರ ಮಾತ್ರ ನನಗೆ ನೆನಪಿರೋದು, ಅದಕ್ಕೆ ಮುಂಚೆ ಮಾತಾಡಿರೋದು ಅವ್ರ ಮಾತುಗಳು ಯಾವ ನೆನಪೇ ಇಲ್ಲ ನನಗೆ ಅಂತ ಹೇಳ್ತಾಳೆ ಸುಧಾ. ಹೌದಾ, ಹಾಗಾದರೆ ನಾನು ಏನೋ ಒಂದು ಮಾಡಿ ಅವ್ರು ಬಾಯಿ ಬಿಡಿಸ್ತೀನಿ ಅಂತ ಭೂಮಿ ಹೇಳ್ತಾಳೆ. ಸುಧಾ ಅವ್ರನ್ನ ಹೇಳಿದ ಮೇಲೆ ಭಾಗ್ಯ ಹತ್ರ ಮಾತಾಡ್ಕೊತ ಭೂಮಿ, ನಿಮ್ಗೆ ಏನಾದರೂ ನೆನಪು ಬರ್ತಾ ಇದೆಯಾ, ಯಾಕೆ ನೀವು ಬೆಂಕಿ ಎದುರ್ಕೊತಾ ಇದ್ದೀರಾ ಅಂತೆಲ್ಲ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಭಾಗ್ಯ ಮಾತ್ರ ಏನು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಈ ಕಡೆ ನೋಡಿದರೆ ಶಾಕುಂತಲಾ ಫುಲ್ ಏನಪ್ಪ ಈ ಥರ ಮಾಡಿಬಿಟ್ಲು ಭೂಮಿ, ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿಬಿಟ್ಲು, ಅವ್ಳ ತಂಗಿನ ಬಿಡಿಸ್ಕೊಂಬಂದ್ಬಿಟ್ಲಲ್ಲಪ್ಪ, ಇವಳಂತೂ ಏನು ಮಾಡಿದ್ರು ಆ ಕಡೆ ಈ ಕಡೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಅಂತ ಶಾಕುಂತಲಾ ಬೇಜಾರು ಪಟ್ಕೊತಾ ಇರ್ತಾಳೆ. ಆದ್ರೂ ಅಲ್ಲಿ ಅವ್ರ ತಂಗಿಗೆ ಬುದ್ಧಿನೇ ಬಂದಿರಲ್ಲ. ಸುಮ್ಮನೆ ಇವಳು ನಮ್ಮ ಅಕ್ಕನೇ ಎಲ್ಲ ಈ ಥರ ಮಾಡಿದ್ಲು, ನಾನು ಅಲ್ಲಿ ಅವಮರ್ಯಾದೆ ಮಾಡಿದ್ರಂತ ಅದೇ ನೆನ್ಪು ಮಾಡ್ಕೊತ ಅವಳು ಬೇಜಾರು ಪಟ್ಕೊತಾ ಇರ್ತಾಳೆ. ಅಲ್ಲಿ ಅವ್ರ ಅಪ್ಪ ಅವರಮ್ಮ ಮಾತ್ರ ಮನೆಯಲ್ಲಿ, ನನ್ನ ಮಗಳು ಈ ಥರ ಮಾಡಿಬಿಟ್ಲು, ನಿನ್ನೆ ಕುಡಿದು ಡ್ರೈವಿಂಗ್ ಮಾಡ್ತಾ ಇದ್ಲಂತೆ, ನಾನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಇದನ್ನೇ ಕಲಿಸಿದ್ದು ಅಂತ ಅವ್ರ ಅಪ್ಪನೂ ಅಲ್ಲಿ ಬೇಜಾರು ಪಟ್ಕೊತಾ ಇರ್ತಾರೆ. ಈ ಕಡೆ ಎಲ್ಲರೂ ಸೇರಿಬಿಟ್ಟು ಮನೇಲಿ ಎಲ್ಲರೂ ಸಂಭ್ರಮಾಚರಣೆ ಮಾಡಿಬಿಟ್ಟು ಮನೆಗೆ ಬಂದಮೇಲೆ ಭೂಮಿಗೆ ಮಾತ್ರ ಸಂಶಯ ಸ್ಟಾರ್ಟ್ ಆಗಿರುತ್ತೆ. ಏನು ಇವ್ರಿಗೆ ಇದರಿಂದ ಹಳೆ ನೆನಪಿದೆ, ಇದನ್ನು ಮಾತ್ರ ಪತ್ತೆ ಮಾಡಲೇಬೇಕು ಅಂತ ಪಣ ತಟ್ಟಿದ್ದಾಳೆ. ನೋಡಬೇಕು ಫ್ರೆಂಡ್ಸ್, ಭೂಮಿ ಪಣ ತಟ್ಟಿರೋ ಥರನೇ ಶಾಕುಂತಲಾ ಅವರ ಬಣ್ಣ ಬಯಲು ಮಾಡ್ತಾಳ ಇಲ್ವಾ, ಭಾಗ್ಯ ಅವರು ಏನಾದರೂ ಹಳೆ ನೆನಪು ಕಳಿಸುತ್ತಾ ಅಂತ. ಇದಾಯಿತು ಫ್ರೆಂಡ್ಸ್ ನಾಳಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.